ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂತಹ ಆಳ್ವಾಸ್ ನುಡಿಸಿರಿ ವಿರಾಸತ್ ಅನ್ನುವಂಥ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ. ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಂದು ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಥವಾ ಈ ಒಂದು ಕಲಾವಿದರಿಗೆ ಯಾವ ರೀತಿಯ ಒಂದು ವೇದಿಕೆಯನ್ನ ಆಳ್ವಾಸ್ ಸಂಸ್ಥೆ ನೀಡ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿನ ಮೋಹನಾಳವರಾಗಿರ್ಬೋದು, ಪ್ರತಿಯೊಬ್ಬ ಕಲಾವಿದರನ್ನ ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಆಳ್ವಾಸ್ ನುಡಿಸಿರಿ ವಿರಾಸತ್ ಅನೇಕರು ಕೂಡ ಮೂಡಬಿದ್ರೆಗೆ ಹೋಗಿ ನೋಡಬೇಕು ಅನ್ನುವಂಥ ಆಸೆ ಇತ್ತು ಮೊದಲು ಕೂಡ. ಆದರೆ ಈ ಬಾರಿ ಬೆಳ್ತಂಗಡಿಯಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಬೆಳ್ತಂಗಡಿ ಘಟಕದ ಪ್ರಯುಕ್ತ ವಿಶೇಷವಾಗಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಮ್ಮ ಜನಾರ್ದನ ಸ್ವಾಮಿ ದೇವಸ್ಥಾನದ ಮೈದಾನ ಏನಿದೆ ಅಲ್ಲಿ ನಡೀಲಿಕ್ಕಿದೆ. ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ರವೀಂದ್ರ ಶೆಟ್ಟರ್ ಇದ್ದಾರೆ. ನಮಸ್ತೆ. ನಮಸ್ಕಾರ. ಎಂತ ಒಂದು ಅದ್ಭುತ ಕಾರ್ಯಕ್ರಮ ನಮ್ಮ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಅತ್ಯಂತ ಬಹಳ ಸಂತೋಷವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಆಳ್ವಾಸ್ ವಿರಾಸತ್ತಿಗೆ ನುಡಿಸಿರಿಗೆ ಅಲ್ಲಿಗೆ ಹೋಗಿ ನಾವು ನೋಡುವಂತ ಒಂದು ಸಂದರ್ಭ ಇತ್ತು. ಆದರೆ ಇತ್ತೀಚೆಗೆ ಅದು ಕೆಲವೊಂದು ಕಡೆಯಲ್ಲಿ ಪುತ್ತೂರಾಗ್ಲಿ, ಕಾರ್ಕಳ ಆಗಿ ಈಗ ಬೆಳ್ತಂಗಡಿಯಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನ ಇಲ್ಲೇ ಮಾಡ್ತಿರೋದು ನಮಗೆ ತುಂಬಾ ಹೆಮ್ಮೆಯಾಗಿದೆ. ಇಡೀ ಉಜಿರೆ ಜನತೆ, ತಾಲೂಕಿನ ಜನತೆ ಈಗ ಅದಕ್ಕಾಗಿ ನಾವು ಕಾರ್ಯಕ್ರಮ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಯಾಕೆಂತ ಹೇಳಿದ್ರೆ ಆಳ್ವಾಸ್ ನಾವು ಅನ್ಕೊಂಡಿದ್ವಿ ಮೂಡಬಿದ್ರೆಗೆ ಮಾತ್ರ ಸೀಮಿತ ಆಗಿತ್ತು ಅಂತ. ಈ ಬೆಳ್ತಂಗಡಿ ಘಟಕದ ಮೂಲಕ ಕಲಾವಿದರಿಗೆ ಇಲ್ಲೊಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ಕಲಾಗಾರರನ್ನ ಪ್ರೋತ್ಸಾಹಿಸುವಂತ ನಾಡು ನಮ್ಮ ಉಜಿರೆ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಬರ್ತಾ ಇರುವಂತಹ ಉದ್ದೇಶ ಏನು? ನೋಡಿ, ಇದು ವಿದ್ಯಾಕಾಶಿ ಉಜಿರೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಅಥವಾ ಈ ಪರಿಸರದಲ್ಲಿ ಇದ್ದಾರೆ. ಇವರಿಗೆಲ್ಲ ಈ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನ ನೋಡ್ಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತಾ ಇದೆ. ಅದನ್ನು ನೋಡಿ ನಾವು ಬೇರೆ ಕಡೆಯಲ್ಲಿ ಹೋಗಿ ಅದನ್ನು ಹೇಗೆ ನಾವು ಅಳವಡಿಸಿಕೊಳ್ಬಹುದು ಎಂಬುದರ ಬಗ್ಗೆಯೂ ಹೆಚ್ಚಿನವರಿಗೆ ಒಂದು ಕುತೂಹಲ ಇದೆ. ಇಲ್ಲಿ ನಾವು ಉಜಿರೆಯವರು ಪ್ರತಿ ಸಲ ಮೂಡುಬಿದಿರೆಗೆ ಹೋಗಿ ನೋಡ್ತಾ ಇದ್ದೆವು. ಇತ್ತೀಚೆಗೆ ನಮ್ಮ ಒಂದು ಬಹಳ ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವದ ಸವಿ ನೆನಪಿಗಾಗಿ ಅದು ಕಳೆದ ಒಂದು ವಾರದಲ್ಲಿ ವಿರಾಸತ್ ನಡೀತಿದ್ರೆ ಎಲ್ಲರಿಗೂ ಸಂತೋಷ ಆಗಿದೆ. ಅದರ ಹಿಂದಿನ ದಿವಸ 21ಕ್ಕೆ ನಾವು ಧನ್ಯೋತ್ಸವಿ ಕಾರ್ಯಕ್ರಮ ಇದೆ ಬ್ರಹ್ಮಕಲಶೋತ್ಸವದ ಬಗ್ಗೆ. ಆನಂತರ 22ಕ್ಕೆ ನಮ್ಮ ಗೌರವಾಧ್ಯಕ್ಷ ಶಶಿಧರ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಆಳ್ವಾಸ್ ವಿರಾಸತ್ ನಡೀಲಿಕ್ಕಿದೆ. ಎಲ್ಲ ಉಜಿರೆಯ ಜನತೆ ಸಜ್ಜಾಗಿದ್ದಾರೆ, ನೋಡ್ಲಿಕ್ಕೆ ಕಾತರರಾಗಿದ್ದಾರೆ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾವ ರೀತಿಯ ತಯಾರಿಗಳು ನಡೀತಾ ಇದೆ, ಏನೆಲ್ಲ ವ್ಯವಸ್ಥೆಗಳು ನಡೀತಿದೆ? ಈಗಾಗಲೇ ಸ್ಟೇಜ್ 100 ಫೀಟ್ ಮತ್ತು 40 ಫೀಟ್ದು ಮಾಡ್ತಾ ಇದ್ದಾರೆ ನಿನ್ನೆಯಿಂದ. ಅದರ ನಂತರ ಎಲ್ಲ ವ್ಯವಸ್ಥೆಯನ್ನು ಆಳ್ವಾಸ್ನವರೇ ಮಾಡ್ತಾ ಇದ್ದಾರೆ. ಬಾಕಿ ಕೆಲಸ ಇನ್ವಿಟೇಷನ್ ಎಲ್ಲ ಕೊಟ್ಟಾಯಿತು. ಇನ್ನು ಬಾಕಿ ಯಾವುದಾದ್ರೂ ಕೆಲಸ ಇದ್ದರೆ ಅದನ್ನು ಮುಂದುವರಿಸ್ತಿದ್ದೇವೆ. ಯಾವುದೇ ಫೀಸು ಆ ಥರದ್ದೇನಿಲ್ಲ, ಸಾರ್ವಜನಿಕ ಮುಕ್ತವಾಗಿದೆ. ಯಾವುದೇ ಉಚಿತವಾಗಿ ನಾವು ಉಚಿತ ಪ್ರವೇಶ, ಎಲ್ಲರಿಗೂ ಬಂದು ನೋಡಬೇಕು, ಆಸ್ವಾದಿಸಬೇಕು, ಕಲಾವಿದರನ್ನು ನಾವು ಪ್ರೋತ್ಸಾಹಿಸಬೇಕು ಎಂಬುದೇ ನಮ್ಮ ಆಸೆ. ಹಾಗೆ ಮತ್ತೊಂದು ವಿಷಯದಿಂದ ನಮಗೆ ದೇವರ ಒಂದು ವರುಣನ ಕೃಪೆ, ಮಳೆ ಬರದಿದ್ರೆ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ ಸಾಧಾರಣ ಒಂದು 5 ರಿಂದ 10 ಸಾವಿರ ಜನ ಸೇರುವ ನಿರೀಕ್ಷೆಯಲ್ಲಿದ್ದೇವೆ ನಾವು. 10 ಸಾವಿರ ಜನ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಎಲ್ಲ ಆಳ್ವಾಸನ ಈಗಾಗಲೇ ಟೀಮು ಒಂದು ವಾರದಿಂದ ಇಲ್ಲಿ ಟಿಕಾಣಿ ಹೂಡಿ ಅದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಎಲ್ಲ ಬಂಟಿಂಗ್ಸ್ ಹಾಕೋದು, ಬ್ಯಾನರ್ ಹಾಕುವಂಥದ್ದು, ಮತ್ತೆ ಅದಕ್ಕೆ ವ್ಯವಸ್ಥೆಗಳನ್ನು ಹೇಗೆ ಮಾಡೋದು ಹೇಳಿ ನಮ್ಮ ದೇವಸ್ಥಾನದ ಮುಕ್ತೇಶ್ವರದ ಶರತ್ ಕೃಷ್ಣ ಪಾಟೀಲರ ಮಾಹಿತಿಯನ್ನು ಪಡ್ಕೊಂಡು ಅದಕ್ಕೆ ಬೇಕಾದಂತಹ ರೀತಿಯನ್ನ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಯಲಿಕ್ಕೆ ಎಲ್ಲಾ ಸಿಬ್ಬಂದಿಗಳು, ಆಳ್ವಾಸ್ ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಒಂದು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರೊಂದಿಗೆ ನಾವು ಸಹ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಆಳ್ವಾಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಲ್ವಾ? ನಿಜವಾಗ್ಲೂ ಅವರೊಂದು ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅವರಂತ ಒಂದು ಅಷ್ಟು ದೊಡ್ಡ ಒಂದು ವ್ಯಕ್ತಿತ್ವದ, ಮೇರು ವ್ಯಕ್ತಿತ್ವದ ಡಾಕ್ಟರ್ ಮೋಹನ್ ಆಳ್ವರವರು ಇಲ್ಲಿ ನಮಗೆ ಇಂಥ ಒಂದು ರಸದೌತಣವನ್ನು ಪಡಿಸ್ತಾರೆ ಅಂದ್ರೆ ಅದು ತುಂಬಾ ಸಂತೋಷದ ವಿಷಯ. ನಮಗೆಲ್ಲ ಖುಷಿಯಾಗಿದೆ. ಅವರೇ ಬಂದು ಇಲ್ಲಿ ನಿಂತು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅಂದ್ರೆ ಅದು ಬಹಳ, ಅವರು ಸಹ ಕೇವಲ ಅವರು ಮಾಡೋದು ಮಾತ್ರ, ಅವರು ಸಹ 3 ಗಂಟೆ ನಮ್ಮೊಂದಿಗೆ ಇದ್ದು ಎಲ್ಲಾ ಕಾರ್ಯಕ್ರಮ ನೋಡಿ ನಮಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ವಂದನೆಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ
ಉಜಿರೆಯಲ್ಲಿ ಬೇಕು, ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೆ ಮೂರು ಬಾರಿ